ಇತ್ತೀಚೆಗೆ ಸ್ಟಾರ್ಗಳಿಗೆ ಫೋನ್ ಮಾಡಿ ಜೀವ ಬೆದರಿಕೆ ಹಾಕೋದು ಟ್ರೆಂಡ್ ಆಗಿಬಿಟ್ಟಿದೆ. ಕೆಲ ದಿನಗಳ ಹಿಂದೆ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನಿಂದ ಬಾಲಿವುಡ್ ಭಾಯಿಜಾನ್ ಸಲ್ಮಾನ್ ಖಾನ್ಗೆ ಬೆದರಿಕೆ ಕರೆ ಬಂದಿತ್ತು. ಅದಾದ ಬಳಿಕ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ಗೂ ಕೂಡ ಇದೇ ರೀತಿ ಬೆದರಿಕೆ ಕರೆ ಬಂದಿತ್ತು. ಈಗ ಸದಾ ಒಂದಿಲ್ಲೊಂದು ವಿವಾದಗಳಿಂದ ಸುದ್ದಿಯಾಗುವಂತಹ ಭೋಜ್ಪುರಿ ನಟಿಗೂ ಕೂಡ ಜೀವ ಬೆದರಿಕೆ ಕರೆ ಬಂದಿದೆ. ಬೆದರಿಕೆ ಕರೆ ಬಂದಿರೋದು ಅಕ್ಷರಾ ಸಿಂಗ್ ಅನ್ನುವಂಥ ನಟಿಗೆ. ಬೆದರಿಕೆ ಕರೆ ಮಾಡಿದವರು ಭರ್ತಿ ಅರ್ಧ ಕೋಟಿಗೆ ಬೇಡಿಕೆ ಇಟ್ಟಿದ್ದಾರಂತೆ. ಇಲ್ಲ ಅಂದ್ರೆ ನಿನ್ನನ್ನ ಕೊಲ್ತೀವಿ ಅಂತ ನಟಿಗೆ ಬೆದರಿಕೆಯನ್ನ ಹಾಕಿದಾರಂತೆ. ನವೆಂಬರ್ 11ರ ರಾತ್ರಿ ಭೋಜ್ಪುರಿ ನಟಿ ಅಕ್ಷರಾಗೆ ದೂರವಾಣಿ ಕರೆ ಬಂದಿರೋದು. ಭೋಜ್ಪುರಿ ಅಂದ್ರೆ ನಮ್ಮನ್ನ ಕನ್ನಡದ ಸಿನಿಮಾ ಇಂಡಸ್ಟ್ರಿನ ಸ್ಯಾಂಡಲ್ವುಡ್ ಅಂತ ಹೇಗೆ ಕರೀತಾರೋ, ಬಿಹಾರದ ಸಿನಿಮಾ ಇಂಡಸ್ಟ್ರಿನ ಭೋಜ್ಪುರಿ ಇಂಡಸ್ಟ್ರಿ ಅಂತ ಕರೀತಾರೆ. ಅಲ್ಲಿ ನಟಿಯಾಗಿರೋರು ಅಕ್ಷರಾ ಸಿಂಗ್. 50 ಲಕ್ಷ ಕೊಡದೇ ಇದ್ರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿದಾರಂತೆ ಕರೆ ಮಾಡಿದವರು. ಸಲ್ಮಾನ್ ಖಾನ್ ಶಾರುಖ್ ಖಾನ್ಗೂ ಇದೇ ರೀತಿ ಕರೆ ಬಂದಿದ್ದು ನಿಮಗೆ ಗೊತ್ತೇ ಇದೆ. ಕರೆ ಮಾಡಿ ಅಕ್ಷರಾ ಸಿಂಗ್ಗೆ 50 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಫೋನ್ ಮಾಡಿದಂತಹ ದುಷ್ಕರ್ಮಿಗಳು. ಹಣ ಕೊಡದೇ ಇದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಆತಂಕಕಾರಿ ಬೆದರಿಕೆಗೆ ಹಿನ್ನೆಲೆಯಲ್ಲಿ ಪಾಟ್ನಾದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಕ್ಷರಾ ಸಿಂಗ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ. ಇನ್ನು ಅಕ್ಷರಾ ಸಿಂಗ್ ಈ ಹಿಂದೆಯೂ ಕೂಡ ಹಲವು ವಿವಾದಗಳಿಂದ ಸುದ್ದಿಯಾಗಿದ್ರು. ಹಲವು ಅಫೇರ್ಗಳು ಹಾಗೆ ಎಂಎಂಎಸ್ ಲೀಕ್ನಿಂದಾಗಿ ಭಾರಿ ಸದ್ದು ಮಾಡಿದ್ರು. ತಮ್ಮ ಬಾಯ್ ಫ್ರೆಂಡ್ ವಿರುದ್ಧವೇ ಆಕೆ ಬ್ಲಾಕ್ ಮೇಲ್ ಆರೋಪವನ್ನ ಕೂಡ ಮಾಡಿದ್ರು. ಇದರ ಜೊತೆಗೆ ಹಿಂದೆ ಬಿಗ್ ಬಾಸ್ OTT ಸೀಸನ್ 1ರಲ್ಲಿ ಕೂಡ ಈಕೆ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಹಲವು ಕಾಂಟ್ರವರ್ಸಿಗಳನ್ನ ಈಕೆ ಕ್ರಿಯೇಟ್ ಮಾಡಿದ್ರು. ಈಗ ಇದೇ ಬ್ಲಾಕ್ ಮೇಲ್ ಆರೋಪ, ಬೆದರಿಕೆ ಆರೋಪದ ಕಾರಣಕ್ಕಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.